ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬನ್ನಿ, ಇವತ್ತು ನಾವು ಟ್ರಿಪ್ಗೆ ಹೋಗಿದ್ವಲ್ಲ ಆ ಕಂಟಿನ್ಯೂ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಡಿ ಮಾರ್ಟ್ಗೆ ಹೋಗಿದ್ರು ನೋಡ್ರಿ ನಮ್ಮ ಮನೆಯವರು, ನಮ್ಮಿತ್ತ ಅವಾಗ ಮಾಡ್ಕೊಂಬಂದಿದ್ರು ವಿಡಿಯೋನ ಅವರ ಮೊಬೈಲಲ್ಲಿ, ನಮ್ಮ ಮನೆಯವ್ರ ಮೊಬೈಲಲ್ಲಿ. ಬಟ್ ಅದು ಇತ್ತು, ಹಾಗಾಗಿ ಇವತ್ತು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸು. ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ, ಇವಾಗ ನಾವು ಮೈಸೂರು ಅರಮನೆನ ಎಂಟ್ರೆನ್ಸಲ್ಲಿ ಪ್ರವೇಶ ಮಾಡಿದ್ವಿ. ನಿನ್ನೆ ಇಲ್ಲಿಗೆ ಬಿಟ್ಟಿದ್ದೆ ನಾನು, ಪ್ರವೇಶ ದ್ವಾರದಿಂದ. ಇಲ್ಲಿಂದ ಈಗ ಕಂಟಿನ್ಯೂ ಆಗುತ್ತೆ ವ್ಲಾಗು. ನೋಡಿ ಫ್ರೆಂಡ್ಸು, ಮೈಸೂರು ಅರಮನೆ ನೋಡ್ತಾ ಕಣ್ಣು ತುಂಬಿಕೊಂಡ್ವಿ ಎಲ್ಲರೂ. ಬಟ್ ಏನಪ್ಪ ಅಂದರೆ ಫುಲ್ ರಶ್ ಇತ್ತು ಫ್ರೆಂಡ್ಸು, ತುಂಬ ರಶ್ ಇತ್ತು. ಎಷ್ಟು ಚೆಂದ ಐತಿ ಅಂದರೆ ಮೈಸೂರು ಅರಮನೆ, ವಾವ್ 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 ಅನ್ಬೇಕು, ಅಷ್ಟು ಚೆನ್ನಾಗೈತಿ ಫ್ರೆಂಡ್ಸು ಮೈಸೂರು ಅರಮನೆ. ನಾನಂತರೂ ಒಂದು ಸಲನೂ ನೋಡಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ಮೈಸೂರು ಅರಮನೆ ನೋಡಿದ್ದು. ತುಂಬ ಚೆನ್ನಾಗಿತ್ತು, ನಮಗಂತೂ ಭಾಳ ಖುಷಿ ಆಯಿತು. ನೋಡ್ಬೋದು, ತುಂಬ ರಶ್ ಇತ್ತು, ಸಂಡೇ ಹೋಗಿದ್ವಿ ನೋಡ್ರಿ. ಹಾಗಾಗಿ ನಮ್ಮ ಕಾರ್ ಡ್ರೈವರ್ ಹೇಳಿದರು, ಮೈಸೂರು ದಸರಾದಲ್ಲೂ ಕೂಡ ಇಷ್ಟು ರಶ್ ಇರಲ್ಲ, ಅಷ್ಟು ರಶ್ ಐತಿ ಇವತ್ತು ಅಂತ ಹೇಳಿದರು. രാജാക്കന്മാർ ഉപയോഗിച്ചുകൊണ്ടിരുന്ന
ಇವರೆಲ್ಲ ಸೈನಿಕರು ಇವರು ಸೈನ್ಯಾಧಿಪತಿ ಅವರು ಮಹಾರಾಜರು. ಹಾಂ ಹಾಂ ಇದು ನೋಡಿ ಪದಾತಿ ಸೈನ್ಯ ಅಂತ. ಹಾಂ ಮೆಟ್ಲದವ ಇಲ್ಲಿ. ಇಲ್ಲೊಂದು ಫೋಟೋ ತಗೋಬೇಕಾಗಿತ್ತು, ಮಸ್ತಿತ್ತು. ಬಟ್ ಇಲ್ಲಿ ನೀ ಮುಂದೆ ಹೋಗಪ್ಪ. ಇವಾಗ ನೋಡಿರಿ ಫ್ರೆಂಡ್ಸು, ನಾನು ಜಾಸ್ತಿ ವಾಯ್ಸ್ ರೆಕಾರ್ಡ್ ಕೊಟ್ಟಿಲ್ಲ ಎಲ್ಲಿನೂ ಜಾಸ್ತಿ, ಯಾಕಂದ್ರೆ ನ್ಯಾಚುರಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಹಾಗೆ ವಿಡಿಯೋನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಗೆ ಗ್ರೌಂಡ್ ಫ್ಲೋರ್ ಮಾತ್ರ ನೋಡೋಕ್ಕಾಯ್ತು ಫ್ರೆಂಡ್ಸು, ಯಾಕಂದ್ರೆ ಮೇಲ್ಗಡೆ ಹತ್ತಕ್ಕೆ ಮೆಟ್ಲಿದ್ದು ನಾವೇನೋ ಹತ್ತಿ ನೋಡ್ಕೊಂಡು ಬಂದುಬಿಡ್ಬೋದು. ಬಟ್ ನವ್ಯನ ವೀಲ್ ಚೇರ್ ಇತ್ತಲ್ಲ, ಅದರಿಂದ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಗ್ರೌಂಡ್ ಫ್ಲೋರ್ ನೋಡಿಕೊಂಡು ಬಂದ್ವಿ ಫ್ರೆಂಡ್ಸ್. ನೋಡ್ರಿ ಅವನು ಪಾಪ ನೋಡ್ರಿ, ಇವಾಗ ನಾವು ಮೈಸೂರು ಅರಮನೆ ನೋಡಿಕೊಂಡು ಈಗ KRS ಬಂದಿದ್ದೀವಿ ಫ್ರೆಂಡ್ಸು. KRSಗೆ ತುಂಬ ಚೆನ್ನಾಗೈತಿ KRS ಕೂಡ. ನಾವು ಅಲ್ಲಿಗೆ ಬರೋದ್ರೊಳಗೆ ಆಲ್ರೆಡಿ ಸಾಯಂಕಾಲನ ಆಗಿ ಹೋಯಿತು. ಮೈಸೂರು ಅರಮನೆ ನೋಡಿಕೊಂಡು ಇಲ್ಲಿಗೆ ಬರೋದ್ರೊಳಗೆ ಸಾಯಂಕಾಲ ಆಯಿತು. ಹಾಗಾಗಿ ಇವಾಗ ನೋಡ್ಬೋದು ನಾವು ಹೊಂಟೀವಿ ನೋಡೋಕೆ ಅಲ್ಲಿಗೆ. ಹಾಂ ಇನ್ನು ಎಷ್ಟು ಉದ್ದ ನಡಿಬೇಕು? ಸ್ಟಾರ್ಟ್ ಆಗಲ್ಲ ಫಸ್ಟ್ ಸ್ಟಾರ್ಟ್ ಆಯ್ತು. ನೋಡಕ್ ಬಂದೀವ ಇಲ್ಲಿ. ನಾನು ಕರಂಜಿಂದ್ರೆ ಬೇರೆ ಏನೋ ತಿಳಿದಿದ್ದೆ.
ಅಮ್ಮ ನೀನು ಹೋಗಿದ್ಯಲ್ಲ ಹೌದಿಲ್ಲ, ಅಲ್ಲೂ ಈ ಥರ ಕುಣಿತಿತ್ತು. ವಾ ನೋಡ್ರಿ ಇವಾಗ KRSದು ತೋರ್ಸಾಕತ್ತಿದ್ದೆ. ನನಗಂತೂ ಭಾಳ ಖುಷಿ ಆಯಿತು. ನಾನು ನವ್ಯ ಅಲ್ಲೇ ಗಾರ್ಡನಲ್ಲೇ ಕುತ್ಕೊಂಡು ನೋಡ್ತಾ ಇದ್ವಿ. ನಾನು ನವ್ಯ ನಮ್ಮ ನಮಿತಾ ಮತ್ತು ನಮ್ಮ ಹಸ್ಬೆಂಡು ಮುಂದ್ಗಡೆ ಹೋಗಿ ನೋಡಿಕೊಂಡು ವೀಡಿಯೋ ಮಾಡ್ಕೊಂಬಂದರು. ಯಾಕಂದ್ರೆ ಫುಲ್ ರಶ್ ಇತ್ತು, ಕಾಲು ಇಡೋಕ್ಕೆ ಜಾಗ ಇದ್ದಿದ್ದಿಲ್ಲ. ಮತ್ತು ನವ್ಯಾಗ ತುಳಿದಾಡಿ ಬೀಳಿಸಿ ಏನಾರ ಆಗಿದ್ದಿತ್ತು ಅಂತೇಳ್ಬಿಟ್ಟು ನಾನು ನವ್ಯನ ಕರ್ಕೊಂಡು ಗಾರ್ಡನಲ್ಲೇ ಹತ್ತಿರದಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೆ. ಅವರಿಬ್ಬರು ಹೋಗಿ ವೀಡಿಯೋ ಮಾಡ್ಕೊಂಬಂದ್ರು. ನೋಡ್ಕೊಂಡು ವೀಡಿಯೋನು ಕೂಡ ಮಾಡ್ಕೊಂಬಂದರು ಫ್ರೆಂಡ್ಸು. ಭಾಳ ಚೆನ್ನಾಗಿತ್ತು. ನಾನು ಫುಲ್ ಸಾಂಗ್ ಐತೆ ಅದು, ಬಟ್ ಶೇರ್ ಮಾಡ್ಕೋಬೇಕಂದ್ರೆ ಕಾಪಿರೈಟ್ ಬರುತ್ತೆ ಇನ್ನು ಅದೇ ಭಯದ ಮ್ಯಾಗ ಈಗ ಅಷ್ಟೇ ಹಾಕಿದ್ದೀನಿ. ನೋಡ್ಬೋದು. ಈಗ ಮುಗಿಸ್ಕೊಂಡು ಬೋಟಲ್ಲಿ ಹೊರಟಿದ್ದೀವಿ, ಯಾಕಂದ್ರೆ ಭಾಳ ರಶ್ ಇತ್ತು. ಹಾಗಾಗಿ ಹೋಗಬೇಕಾದ್ರೆ ಬೋಟಲ್ಲಿನ ಹೊಂಟಿದ್ದೀವಿ ನೋಡ್ರಿ. ನವ್ಯಾಗ ನಡೆಯೋಕ್ಕಾಗಲ್ಲ, ಸುಸ್ತಾಗ್ಯಾಳ ಅಂತ ಹೇಳಿಬಿಟ್ಟು. ಇಷ್ಟೇ ಇವತ್ತಿನ ಲಾಗು. ನಾನು ಕಂಟಿನ್ಯೂ ಆಗಿ ವಿಡಿಯೋ ಮಾಡ್ಕೊಲಿಲ್ಲ, ಯಾಕಂದ್ರೆ ಫುಲ್ ಸುಸ್ತಾಗಿದ್ವಿ. ಆಮೇಲೆ ಕತ್ಲನೂ ಕೂಡ ಆಗಿಬಿಡ್ತು. ಹಾಗಾಗಿ ಇಷ್ಟೇ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೇನಾದರೂ ಇವತ್ತಿನ ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.